ಇವತ್ತೇನಾಯಿತು ಗೊತ್ತಾ, ಮಗ ಅಂದ ಅಮ್ಮ ಆಲೂಗಡ್ಡೆ ಚಿಪ್ಸ್ ಮಾಡು ಅಂತ. ನನಗೆ ಎಣ್ಣೆ ಇಡೋದಕ್ಕೆ ಕಷ್ಟ. ಮತ್ತೊಂದು ಐಡಿಯಾ ಮಾಡಿದೆ. ಇದು ನೋಡಿ, ಮೊದಲನೇದು 1 ಚಮಚ ಎಣ್ಣೆ ಹಾಕಿದ್ದೀನಿ, ಎರಡನೇದಂತೂ ಎಣ್ಣೆನೇ ಹಾಕಲಿಲ್ಲ. ಹೇಗೆ ಅಂತ ನೋಡೋಣ ಬನ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 2 ಮಧ್ಯಮ ಗಾತ್ರದ ಆಲೂಗಡ್ಡೆನ ತೊಗೊಂಡು ಈ ರೀತಿ ಸಿಪ್ಪೆ ತೆಗಿಬೇಕು. ಆದಷ್ಟು ಫ್ರೆಶ್ ಆಗಿರೋ ಆಲೂಗಡ್ಡೆ, ಅಂದರೆ ನೋಡಿ ಸಿಪ್ಪೆ ಹಿಂಗೆ ಎದ್ದು ಬಂದಂಗೆ ಆಗ್ತಾ ಇರುತ್ತೆ, ಆ ಥರದ ಆಲೂಗಡ್ಡೆ ಆದರೆ ಚಿಪ್ಸ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೂ ಮ್ಯಾನೇಜ್ ಮಾಡ್ಬೋದು, ನಾನು ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ ಸಿಪ್ಪೆ ತೆಗೆದಿರೋ ಆಲೂಗಡ್ಡೆನ ತೊಳೆದು ಈ ರೀತಿ ಸ್ಲೈಸ್ ಮಾಡ್ಕೊಳ್ಬೇಕು. ಅದು ಒಂದೇ ಸಮನಾಗಿರಲಿ, ತೆಳುವಾಗಿರಲಿ. ಒಂದು ಕಡೆ ದಪ್ಪ ಒಂದು ಕಡೆ ತೆಳು, ಅಥವಾ ಒಂದು ಸ್ಲೈಸು ದಪ್ಪ ಇನ್ನೊಂದು ತೆಳು, ಹಾಗೆಲ್ಲ ಇರಬಾರ್ದು. ಒಂದೇ ಸಮನಾಗಿರಲಿ. ಆಮೇಲೆ ಅದನ್ನು 1-2 ಸಲ ಈ ರೀತಿ ತೊಳಿಬೇಕು. ಈ ರೀತಿ ತೊಳೆದ್ರೆ ಸ್ಟಾರ್ಚ್ ಅಂಶ ಹೋಗುತ್ತೆ. ಈಗ ಸ್ಟಾರ್ಚ್ ಇದ್ದರೆ ಏನಾಗುತ್ತೆ ಅಂದರೆ, ನಾವು ಎಣ್ಣೆಲಿ ಕಾಯಿಸೋಷ್ಟೊತ್ತಿಗೆ ಗರಿ ಆಗೋದ್ರೊಳಗಡೆ ಕೆಂಪಾಗಿಬಿಡುತ್ತೆ. ಗರಿ ಆಗೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಇಲ್ಲಿ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಒಂದು 30 ನಿಮಿಷ ನಾವು ಹೀಗೆ ಹರಡಿ ಇಟ್ಟರೆ ಅದ್ರದ್ದು ಎಕ್ಸ್ಟ್ರಾ ನೀರೆಲ್ಲ ಹೋಗಿಬಿಡುತ್ತೆ. ಇದನ್ನು ಇನ್ನೂ ಎಣ್ಣೆಲಿ ಕಾಯಿಸಿದ್ರೆ ಆಯಿತು. ನಾನು ಆಗಲೇ ಹೇಳ್ದಂಗೆ ನನಗೆ ಎಣ್ಣೆ ಇಡೋಕ್ಕೆ ಕಷ್ಟ. ಅದಕ್ಕೆ ಏನು ಮಾಡಿದೆ ಅಂದರೆ, ಅದಕ್ಕೆ ಸ್ವಲ್ಪ ಉಪ್ಪು, 1 ಚಮಚ ಎಣ್ಣೆನ ಹಾಕಿ ಈ ರೀತಿ ಕಲಿಸ್ಕೊಂಡೆ. ಕಲಸಿ ಆದಮೇಲೆ ನಾನೀಗ ಇದನ್ನು ಏರ್ ಫ್ರೈ ಮಾಡ್ತೀನಿ. ಅಂದರೆ ಏರ್ ಫ್ರೈಯರ್ ಟ್ರೇನಲ್ಲಿ ಇಟ್ಟು ಇದನ್ನು ಏರ್ ಫ್ರೈ ಮಾಡ್ತೀನಿ. ನೀವು ಎಣ್ಣೆಲಿ ಬೇಕಾದರೂ ಕಾಯಿಸ್ಬೋದು, ಆದರೆ ಎಣ್ಣೆಲಿ ಕಾಯಿಸೋದಾದರೆ ಈ ರೀತಿ ಉಪ್ಪು ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡೋದೇನೋ ಬೇಡ. ಮತ್ತು ಈ ಏರ್ ಫ್ರೈಯರ್ ಟ್ರೇನಲ್ಲಿ ಒಂದೇ ಸಮನಾಗಿ ಇದನ್ನು ಹರಡಿ ಇಡಬೇಕು. ಅಂದರೆ ಒಂದು ಕಡೆ ಗುಂಪಾದಂಗೆ ಹಾಕಿ ಬಿಡೋದು, ಒಂದು ಕಡೆ ಸ್ವಲ್ಪ ಜಾಸ್ತಿ ಒಂದು ಕಡೆ ಕಡಿಮೆ ಎಲ್ಲ ಮಾಡಿದರೆ ಒಂದು ಕಾಯೋಷ್ಟೊತ್ತಿಗೆ ಇನ್ನೂ ಕಾದಿರೋದಿಲ್ಲ. ಈ ರೀತಿ ಇಟ್ಟು ನಾನು 180 ಡಿಗ್ರಿ ಒಂದು 5 ನಿಮಿಷ ಸೆಟ್ ಮಾಡಿ ಏರ್ ಫ್ರೈ ಮಾಡಿದೆ. ಒಂದು 2-3 ನಿಮಿಷ ಆಗೋಷ್ಟೊತ್ತಿಗೆ ಮಧ್ಯದಲ್ಲಿ ಸ್ವಲ್ಪ ತಿರುವಿ ಹಾಕಿ ಮತ್ತೆ ಇಟ್ಟೆ. ನಾನಿಲ್ಲಿ ಅಗರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರ್ ಬಳಸ್ತಾ ಇದ್ದೀನಿ. ನೀವು ಯಾವುದು ಬೇಕಾದರೂ ಬಳಸ್ಬೋದು. ನೋಡಿ, ಈ ರೀತಿ ಗರಿಯಾಗಿ ಚೆನ್ನಾಗಿ ಬಂತು. ರುಚಿನೂ ಅಷ್ಟೇ, ಎಣ್ಣೆಲಿ ಕಾಯಿಸಿರೋ ಥರನೇ ತುಂಬ ಚೆನ್ನಾಗಿ ಅನ್ನಿಸ್ತು. ಇದರಲ್ಲಿ ಉಪ್ಪು ಇದೆ ಆಲ್ರೆಡಿ. ನಿಮಗೆ ಬೇಕಾದರೆ ಮೇಲಿಂದ ನಿಮ್ಮ ಇಷ್ಟದ ಮಸಾಲೆ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಪೆರಿ ಮಸಾಲ ಹಾಕಿದ್ದೀನಿ. ನೀವು ಹಾಗೆ ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ ಹೀಗೆಲ್ಲ ಹಾಕ್ಕೊಳ್ಬೋದು. ಮತ್ತೆ ಅನ್ನಿಸ್ತು ನನಗೆ, ಈ ಎಣ್ಣೆ ಉಪ್ಪು ಏನು ಹಾಕದೆ ಹಾಗೇ ಇಟ್ಟರೆ ಏನಾಗುತ್ತೆ ನೋಡೋಣ ಅಂತ. ಅದೂ ಚೆನ್ನಾಗಿ ಗರಿಯಾಗಿ ಬಂತು, ಆದರೆ ರುಚಿ ಅಷ್ಟು ಅನ್ನಿಸ್ಲಿಲ್ಲ. ಇನ್ನೊಂದು ಹೇಳಬೇಕು ನಿಮಗೆ, ನೀವು ಎಣ್ಣೆ ಮತ್ತು ಉಪ್ಪು ಹಾಕಿ ಕಲಸಿ ಇಡುವಾಗ ಕೂಡಲೇ ಇಡಬೇಕು. ಲೇಟ್ ಮಾಡಿದರೆ ಅದು ನೀರು ಬಿಟ್ಕೊಂಡ್ಬಿಡತ್ತೆ. ಒಂಥರ ಮಜಾ ಅನ್ನಿಸ್ತು. ನೀವು ಕೂಡ ಏರ್ ಫ್ರೈಯರ್ ಇದ್ದರೆ ಟ್ರೈ ಮಾಡಿ, ಇಲ್ಲ ಎಣ್ಣೆನಲ್ಲಿ ಬೇಕಾದ್ರೂ ಕಾಯಿಸ್ಬೋದು. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.